ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇದು ನವರಾತ್ರಿ 4ನೇ ದಿವಸ ನೋಡ್ರಿ. ಪೂಜೆ ಅದೆಲ್ಲ ಆಯಿತು. ನೈವೇದ್ಯಕ್ಕೆ ಬರೀ ಕಲ್ಸಕ್ರೆ ಅಷ್ಟೇ ಇಟ್ಟಿದ್ರಿ. ಇವತ್ತಿನ ಕಲರ್ ಆರೆಂಜ್ ಇತ್ತಲ್ಲ, ಹಿಂಗಾಗಿ ಆರೆಂಜ್ ಕಲರ್ ಸೀರೆ ಉಟ್ಟಿದ್ದು. ಇನ್ನು ಪೂಜೆ ಕೆಲಸ ಎಲ್ಲ ಮುಗಿದ್ಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ. ನಾವು ಎಷ್ಟೇ ಜಲ್ದಿ ಆದ್ರೂ ಅದು ನಾಷ್ಟದ ಕೆಲಸ ಅಂತೂ ಜಲ್ದಿ ಮುಗಿದೇ ಇಲ್ಲ ರೀ. ಅಂದರೆ ಟೈಮ್ ಆಗೇ ಬಿಡ್ತೈತಿ, ಆ ನಟ್ಟಿಗೆ 8:30 ಆಗೇ ಬಿಡ್ತೈತ್ರಿ. ಈಗ ಫಸ್ಟಿಗೆ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ತಿಪ್ರಿಕಾಯಿ ಪಲ್ಯ ಮಾಡ್ತೀನಿ ರೀ. ರಾತ್ರಿ ಊಟಕ್ಕಿದ್ರೆ ಬಟಾಣಿ, ಅಂದ್ರೆ ವಟಾಣಿ, ಹೆಸರು ವಟಾಣಿ ಇರ್ತಾವಲ್ರಿ, ಅವ್ರು ನೆನೆಸ್ಬಿಟ್ಟು ಅದ್ರದ್ದು ಗ್ರೇವಿ ಮತ್ತು ಮಸಾಲ ಪೂರಿ ಪಾಯಸ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಅಂದರೆ ಯಾವುದೇ ಅಡುಗೆ ನಾನು ಅದು ಬಟಾಣಿ ಗ್ರೇವಿ ಏನು ಮಾಡ್ತೀನಲ್ಲ, ಮತ್ತು ತಿಪ್ರಿಕಾಯಿ ಪಲ್ಯ ಮಾಡೋಕ್ಕೂ ಬೆಳ್ಳುಳ್ಳಿ ಆಗಲಿ ಉಳ್ಳಾಗಡ್ಡಿ ಆಗಲಿ ಹಾಕ್ಲಾರದೇ ಮಾಡ್ತೀನಿ ರೀ. ಭಾಳ ಮಸ್ತ್ ಬಂದಿತ್ತು. ಅಂದ್ರೆ ವಟಾಣಿ ಗ್ರೇವಿ ರೀ. ಸಿಂಪಲ್ಲಾಗೆ ನೀವು ಟ್ರೈ ಮಾಡಿರಿ. ಅಂದರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯಾರು ತಿನ್ನಂಗಿಲ್ಲಲ್ಲ, ಈ ರೀತಿ ಟ್ರೈ ಮಾಡ್ಬೋದು. ಮತ್ತು ಡೈಲಿ ಏನಪ್ಪ ಅಡುಗೆ ಮಾಡೋದು ಅಂಥೇಳಿ ವಿಚಾರ ಆಕೈತಲ್ರಿ. ಎಲ್ಲರ ಮನೆಯೊಳಗೂ ಇದ್ದಿದ್ದು ಅದು ಅಲ್ಲ ಇದು ಅಲ್ಲ ಅಂಥೇಳಿ ಮಕ್ಕಳಂತೂ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಬಟ್ ಅದು ಏನಪ್ಪ ವಟಾಣಿ ಗ್ರೇವಿ ಮಾಡಿ ಕೊಟ್ಟಿದ್ದೆ ಅಲ್ರಿ, ಭಾಳ ಮಸ್ತಾಗಿತ್ತು. ಮತ್ತು ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟನೂ ಆಯಿತು. ಹೀಗಾಗಿ ಹೇಳಾಕತ್ತಿದ್ದೆ ಅಷ್ಟೇ ರೀ. ಈಗ ಹಿಟ್ಟು ಕಲಿಸಿ ಇಟ್ಟಿದ್ದೀನಿ ನೋಡ್ರಿ. ಇನ್ನು ಪಲ್ಯ ಮಾಡಿಬಿಟ್ಟು ಚಪಾತಿ ಅಷ್ಟು ಮಾಡಿಕೊಟ್ರೆ ಆಯಿತು. ಅಂದರೆ ನಾಷ್ಟದ ಕೆಲಸ ಆಗ್ತೈತ್ರಿ. ಮನುಗೆ ಮತ್ತು ನಮ್ಮ ಮನೆಯವ್ರಿಗೆ ಊಟಕ್ಕೆ ಬೇಕಲ್ರಿ, ಅದಕ್ಕಂತ ಚಪಾತಿ ಪಲ್ಯ ಮಾಡ್ಕೊಳಕತ್ತಿದ್ದು ನೋಡ್ರಿ. ಈಗ ಮಧ್ಯಾಹ್ನ ಟೈಮ್ 3 ಗಂಟೆ ಹಾಕಿ ಬಂದಿತ್ತು. ನಂಗೆ ಹಸುವಾದಂಗೆ ಅನ್ಸಾಕತ್ತಿತ್ತ. ಬೆಳಗ್ಗೆ ಕಾಫಿ ಅಷ್ಟೇ ಕುಡ್ದಿದ್ದು ಮತ್ತು ಹಣ್ಣು ಖಾಲಿ ಆಗಿದ್ದು, ಹೀಗಾಗಿ ಹಣ್ಣು ತಿನ್ನಕ್ಕೆ ಹೋಗಿತ್ತಿಲ್ಲ ರೀ. ಅದಕ್ಕೆ ಹಸುವಾದಂಗೆ ಆಗಿದ್ದಲ್ಲ, ಒಂದು ಸಣ್ಣ 2 ಬಟಾಟಿನ ಕುದ್ಸಾಕಿಟ್ಟು ಹೋಗಿದ್ದೆ ರೀ. ಹೊರಗೆ ಹೋಗಿ ಕುಂತೀನಿ ಮೊಬೈಲ್ ಹಿಡ್ಕೊಂಡು. ಹೊತ್ತು ಬಿಟ್ಟಿದ್ದು ಸ್ಮೆಲ್ ಬರಾಕತ್ತನ ಬಂದುಬಿಟ್ಟು ಬಂದ್ ಮಾಡಿದೆ. ಈಗ ಬಟಾಟಿಯಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡು ತಿನ್ನೋಣಂತ ರೀ. ಸಾಬುದಾನಿ ಅದು ಇಷ್ಟ ಇರಲ್ಲಲ್ಲ, ಅಂದರೆ ನಂಗೆ ಇಷ್ಟ ಆಗಲ್ಲ ರೀ. 3 ಗಂಟೆಗೆ ಸಾಬುದಾನಿ ತಿಂದುಬಿಟ್ರೆ ಮತ್ತು ರಾತ್ರಿ ಊಟ ಒಲ್ಲ ಅಂತ ಅನ್ಸುತ್ತೆ. ಅದಕ್ಕಂತ ಈ ರೀತಿ ಮಾಡ್ಕೊಂಡು ತಿನ್ಬೇಕಂತ ಬಟಾಟಿನ ಒಂಚೂರು ಉಪ್ಪು ಹಾಕಿಬಿಟ್ಟು ಕುದ್ಸಾಕಿಟ್ಟಿದ್ದಾರೆ. ಅವನು ಹೊತ್ತಿದ್ದು ಸ್ವಲ್ಪ ಸೊಪ್ಪಿನ ತೆಗೆದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳಕತ್ತೀನಿ ನೋಡ್ರಿ. ಅಂದರೆ ಉಪವಾಸ ಇದ್ದವ್ರು ಈ ರೀತಿ ಟ್ರೈ ಮಾಡ್ಬೋದಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕತ್ತಿದ್ದೆ ಅಷ್ಟೇ ರೀ. ಈಗ ಅದನ್ನ ಅಂದ್ರೆ ಪಲ್ಯ ಥರ ಪಲ್ಯ ಥರ ಮಾಡ್ಕೋಬೋದು ರೀ. ಒಗ್ಗರ್ನಿಗಿದ್ರೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ಅದಕ್ಕೆ ಜೀರಿಗೆ ಮತ್ತು 1-2 ಹಸಿ ಮೆಣಸಿನ್ಕಾಯಿನ ನಡುವೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ. ಅದಕ್ಕೆ ಒಂಚೂರು ಉಪ್ಪು ಹಾಕಬೇಕು. ಆಲ್ರೆಡಿ ಬಟಾಟಿ ಕುದ್ಸಂದಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ. ಅಂದರೆ ಸೇದುಲಾನಿ ಉಪ್ಪು ರೀ, ಉಪ್ಪಾಸ ಉಪ್ಪನ್ನು ಬಳಸಾಕತ್ತಿದ್ದು. ಅದನ್ನ ಹಾಕಿಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೊಂಡು ಏನು ಬಟಾಟಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ರೀ, ಬಟಾಟಿ ಹಾಕಿಬಿಟ್ಟು 1 ನಿಮಿಷ ಬಿಸಿ ಮಾಡ್ಕೋಬೇಕು, ಅಂದ್ರೆ ಹುರ್ಕೋಬೇಕು ರೀ. ಆಮೇಲೆ ಸ್ವಲ್ಪ ಶೇಂಗಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಚಾಟ್ಸ್ ಥರ ತಿನ್ಬೋದು ನೋಡ್ರಿ. ನೀವು ಮೊಸರು ಸಂಗಟ ಆದರೂ ತಿನ್ಬೋದು, ಹಂಗಾದರೂ ತಿನ್ಬೋದು. ಭಾಳ ಮಸ್ತ್ ಹತ್ತೈತೆ ನೋಡ್ರಿ. ಸಾಬುದಾನಿ ಇಷ್ಟ ಇರ್ಲಿಕ್ಕಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಮತ್ತು ಲೈಟಾಗಿನೂ ಇರ್ತೈತ್ರಿ, ಜಲ್ದಿನೂ ಡೈಜೆಷನ್ ಆಗ್ತೈತಿ. ಸಾಬುದಾನಿ ತಿನ್ಬಿಟ್ರೆ ಡೈಜೆಷನ್ ಆಗಂಗಿಲ್ಲ, ಅಂದ್ರೆ ಲೇಟ್ ಮಾಡಿ ತಿನ್ಬಿಟ್ರೆ ಡೈಜೆಷನ್ ಆಗಲ್ಲ ರೀ. ಅದಕ್ಕಂತ ನಾನು ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡಿದ್ದು ನೋಡ್ರಿ. ಭಾಳ ಮಸ್ತ್ ಬಂದಿತ್ತು. ಹಂಗೆ ತಿನ್ನೋಕ್ಕಿಂತ ಮೊಸರು ಇಷ್ಟ ಇದ್ರೆ ಮೊಸರು ಹಾಕ್ಕೊಂಡು ತಿಂದರೆ ಇನ್ನಷ್ಟು ಮಸ್ತ್ ಆಗ್ತೈತ್ರಿ. ಮೊಸರು ಮತ್ತು ಬೇಕಂದ್ರೆ ದಾಳಿಂಬ್ರಿ ಹಾಕ್ಕೊಂಡು ತಿನ್ಬೋದು. ಈಗ ಟೈಮ 6:30 ಆಗೈತೆ ನೋಡ್ರಿ. ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ನನ್ನ ಮಗನಿಗಿದ್ರೆ ಹಸು ಆಗೈತೆ ಅಂದರೆ ಬೆಳಗ್ಗೆ ಹಿಡ್ಕೊಂಡು ಊಟ ಮಾಡಿಲ್ಲ ರೀ. ಬೆಳಗ್ಗೆ ಅದು NCC ಕ್ಲಾಸಿಗೆ ಹೋಗಿದ್ದಾರೆ. ಅಂದರೆ ಇವತ್ತು ರವಿವಾರ ಇತ್ತಲ್ಲ, ಹೀಗಾಗಿ ಕ್ಲಾಸ್ದಿಂದ ಬಂದುಬಿಟ್ಟು ಜಳಕ ಮಾಡಿ, ಅಂದರೆ ಹಂಗೆ ಮಕ್ಕೊಂಬಿಟ್ಟಿದ್ದಾರೆ. ಜಳಕ ಮಾಡಿಟ್ಟಿಲ್ಲ. ಈಗ 6 ಗಂಟೆಗೆ ಎದ್ದು ಜಳಕ ಮಾಡಿಬಿಟ್ಟು ಹಸು ಆಗೈತೆ ಮಮ್ಮಿ ಅಂತಂದ. ಈಗ ಹೊತ್ತು ಮಣಿಗೆ ಏನು ಊಟ ಮಾಡ್ತಪ್ಪ, ದೀಪ ಹಚ್ಚಿನ, ಈಗ ಇನ್ನೊಂದು ಸ್ವಲ್ಪ ಬಿಟ್ಟು ಊಟ ಮಾಡಕತ್ತೇಳ ಅಂತಂದೆ. ಅದು ನಿನ್ನಿದು ಸಾಬುದಾನಿ ಪಾಯಸ ಇತ್ತಲ್ರಿ, ಅದನ್ಯಾರು ಬಿಸಿ ಮಾಡಿಕೊಡ್ರಿ ತಿಂತೀನಿ ಅಂತಂತ ಅಂದಾರಿ. ಅದನ್ನ ಬಿಸಿ ಮಾಡಿ ಮನೋಗೆ ಕೊಟ್ಟೆ. ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ವಟಾಣಿ ಬೆಳಗ್ಗೆಯಿಂದ ನೆನೆಸಿಟ್ಟಿದ್ದೆ ರೀ ನಾನು. ಅಂದರೆ ಹಸಿ ವಟಾಣಿ ಅಲ್ಲ, ಒಣಗಿದ್ದನ್ನು ನೆನೆಸ್ಬಿಟ್ಟು ಇಟ್ಟಿದ್ದೆ ರೀ. ಒಂದು 7-8 ತಾಸು ನೆನೆಸಿಟ್ಕೋಬೇಕು. ಬಿಸಿನೀರೊಳಗೆ ಹಾಕಿಬಿಟ್ರೆ ಒಂದು 4-5 ತಾಸೊಳಗೆ ಚಲೋತ್ನಾಗ ನೆನಿತಾವ್ರಿ. ಅದನ್ನ ನೀರು ತೆಗೆದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ ರೀ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ. ಇದ್ರ ಸಂಗಟನ ಅನ್ನ ಇಟ್ಟರೈತಂತ ನಾನು ಅನ್ನನೂ ಅಂದರೆ 2 ಒಟ್ಟಿಗೆ ಕುದೀತಾವಲ್ರಿ.
ಮತ್ತು ಗ್ಯಾಸ್ ವೇಸ್ಟ್ ಮಾಡೋದಂತೇಳಿ ಅನ್ನ ಮತ್ತು ಬಟಾಣಿ ಒಟ್ಟಿಗೆ ಇಡಾಕತ್ತಿದ್ದು ನೋಡಿರಿ. ಈಗ ಕುಕ್ಕರ್ಗೆ ಹಚ್ಚಿಬಿಟ್ಟೆ ಅಂದರೆ 2-5 ನಿಮಿಷ ಒಳಗೆ ಬೆಂದು ಬಿಡ್ತಾವೆ. ಆಮೇಲೆ ಶಾವಿಗೆ ಪಾಯಸ ಮತ್ತು ಮಸಾಲ ಪೂರಿ ಮಾಡ್ಕೋಬೇಕ್ರಿ. ಈಗ ಕುದ್ಸಾಕೆ ಇಟ್ಟಿದ್ದೀನಿ ನೋಡಿರಿ. ಈ ಕಡೆ ಹಾಲು ಕಾಸನೇ ಇಟ್ಟಿದ್ದೆ ಅಂದ್ರೆ ಪಾಯಸ ಮಾಡೋಕ್ಕೆ ಹಾಲು ಕಾಸಿ ಇಟ್ಟಿದ್ದೆ ರೀ. ಮತ್ತು ಬೆಲ್ಲನ ಕರಗಿಸೋಕೆ ಇಡಾಕತ್ತೀನಿ ರೀ. ಅಂದ್ರೆ ನಾನು ಬೆಲ್ಲ ಹಾಕಿನೇ ಜಾಸ್ತಿ ಮಾಡಾಕತ್ತಿದ್ದು. ಮನು ಇದ್ರೆ ಸಕ್ಕರೆ ಹಾಕಿಬಿಟ್ರೆ ತಿನ್ನಂಗಿಲ್ಲ ರೀ, ಮತ್ತು ಡೀಪ್ ಫ್ರೈ ಮಾಡಿದ್ದು ಏನೂ ತಿನ್ನಂಗಿಲ್ಲ. ಹೀಗಾಗಿ ಅವನು ಒಬ್ಬನ ಬಿಟ್ಟು ತಿನ್ನಕ್ಕೆ ನಮಗೂ ಮನಸ್ಸು ಬರೋಂಗಿಲ್ಲ. ಆದರೆ ಪುರಿ ಮಾಡಾಕತ್ತೀನಿ ರೀ. ಅವ ತಿನ್ನಂಗಿಲ್ಲ. ಅವನಿಗೆ ಚಪಾತಿ ಮತ್ತು ತಿಪ್ರಿಕಾಯಿ ಪಲ್ಯ ಐತಿ ಬೆಳಗ್ಗೆ ಮಾಡಿದ್ದು. ಅದಕ್ಕಂತೇಳಿ ಅದನ್ನ ಊಟ ಮಾಡಿ ಪಾಯಸ ಮತ್ತು ಅನ್ನ ಅದು ಉಣ್ತಾನಂತೇಳಿ ಈಗ ಸ್ವಲ್ಪ ಮಸಾಲ ಪುರಿ ಮಾಡ್ಕೊಂಡ್ರಾಯ್ತು ಅಂತೇಳಿ. ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಆಗಲಿ ಪುರಿ ಇಷ್ಟ ಆಗ್ತೈತಿ. ಅದಕ್ಕೆ ಪುರಿ ಮಾಡಾಕಿದ್ರೆ 1 ಬಟ್ಲಷ್ಟು ಗೋಧಿ ಹಿಟ್ಟು, ಒಂದು ಸ್ವಲ್ಪ ಚಿರೋಟಿ ರವೆ ರೀ, ಅಂದರೆ ಒಂದು 1/4 ಬಟ್ಲಷ್ಟು ಚಿರೋಟಿ ರವೆ, 1 ಚಮಚದಷ್ಟು ಕಡ್ಲೆ ಹಿಟ್ಟು ರೀ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊತೀನಿ ರೀ. ಈ ಪೇಸ್ಟ್ ಇದ್ರೆ ಅದು ಬಟಾಣಿ ಗ್ರೇವಿಗೂ ಬರ್ತೈತಿ ಮತ್ತು ಪುರಿಗೂ ಬರ್ತೈತಿ ರೀ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ರೆಡಿ ಮಾಡ್ಕೊತೀನಿ ರೀ. 1-8 ಮೆಣಸಿನ್ಕಾಯಿನ ತುಂಬಾ ತೆಗೆದುಬಿಟ್ಟು ಮಿಕ್ಸರ್ ಜಾರಿಗೆ ಹಾಕತ್ತೀನಿ ನೋಡಿರಿ. ಸ್ವಲ್ಪ ಮುರ್ಕೊಂಬಿಟ್ಟು ಹಾಕಬೇಕು. ಆಮೇಲೆ ಕರಿಬೇವು, ಕೊತ್ತಂಬರಿ, ಶುಂಠಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳಕ್ಕೆ ಬರ್ತೈತ್ರಿ. ಈಗ ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದಿಷ್ಟು ಕರಿಬೇವು ಸೊಪ್ಪು ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ತೀನಿ ರೀ. ಅಂದರೆ 1 ಇಂಚಷ್ಟು ಶುಂಠಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಬೇಕ್ರಿ. ಅಂದರೆ ತೆಳ್ಳಗೆ ಕಟ್ ಮಾಡಿಬಿಟ್ರೆ ಜಲ್ದಿ ಸಣ್ಣ ಆಗುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ರೀ ಹಾಕಿಬಿಟ್ಟು ತರಿಯಾಗಿ ಪೇಸ್ಟ್ ಮಾಡಿಕೊಂಡೆ ಇಟ್ಕೊಂಡ್ಬಿಟ್ರೆ ಐತ್ರಿ. ಅದು ವಟಾಣಿ ಗ್ರೇವಿಗೂ ಆಗುತ್ತೆ ಮತ್ತು ಮಸಾಲ ಪುರಿ ಮಾಡೋಕ್ಕೂ ಆಗ್ತೈತ್ರಿ. ಪುರಿ ಅಂತ ಇಷ್ಟು ಮಸ್ತ್ ಬರ್ತಾವಲ್ರಿ, ಸಾಫ್ಟಾಗಿ ಆಗಿರ್ತಾವೆ, ಏನಂತಾರೆ ಸಖತ್ತಾಗಿರ್ತಾವೆ ರೀ ಹೇಳ್ಬೇಕಂದ್ರೆ. ಈಗ ತರಿಯಾಗಿ ಪೇಸ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ. ಮಿಕ್ಸರ್ ಸಿಲಿಂಡಂತೂ ಸಾಕಾಗ್ಬಿಟ್ಟೈತಿ. ಈಗ ಅದನ್ನ ಪೇಸ್ಟ್ ಇದ್ದರೆ 1 ಚಮಚದಷ್ಟು ಇದಕ್ಕೆ ಹಾಕಿದ್ದೀನಿ ನೋಡಿರಿ. ಅಂದರೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಬೋದು. ಈಗ ಅದು ಪೇಸ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಅಜ್ವೈನು ಮತ್ತು ಅರಿಶಿನ ಪುಡಿ, ಎಣ್ಣೆ ಹಾಕಿಬಿಟ್ಟು ಪುರಿ ಹಿಟ್ಟು ಹೆಂಗೆ ಕಲ್ಸ್ಕೊತೀವಲ್ರಿ ಆ ರೀತಿ ಕಲಿಸ್ಕೋಬೇಕು. ಈಗ 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ, ಒಂದು ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಪುಡಿ ರೀ, ಮತ್ತು ಅಜ್ವೈನು ಇಷ್ಟ ಇದ್ರೆ ಹಾಕ್ಬೋದು, ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಟೇಸ್ಟ್ ಮಾತ್ರ ಹಾಕಿಬಿಟ್ರೆ ಚಲೋ ಬರ್ತೈತ್ರಿ ಫ್ಲೇವರ್. ಈಗ ಎಲ್ಲ ಹಾಕಿಬಿಟ್ಟು ಫಸ್ಟಿಗೆ ಒಂದು ಸಲ ಹಂಗನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಪುರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಒಂದು 10 ನಿಮಿಷ ಇಟ್ಟು ಪುರಿ ಮಾಡ್ಕೊಂಡ್ರಾಯ್ತು. ಭಾಳ ಮಸ್ತ್ ಬರ್ತಾವೆ ರೀ. ಅಂದರೆ 10 ನಿಮಿಷ ಯಾಕೆ ಇಡಬೇಕಪ್ಪ ಅಂದ್ರೆ ಅದು ರವೆ ಹಾಕಿರ್ತೀವಲ್ರಿ, ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಂದರೆ ನೆನಿಬೇಕ್ರಿ. ಈಗ ಹಿಟ್ಟು ರೆಡಿ ಆಗೈತೆ ನೋಡಿರಿ. ಲಾಸ್ಟಿಗೆ ಇದ್ರೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮಿದ್ಕೊಂಡು ಒಂದು 10 ನಿಮಿಷ ಇಡ್ತೀನಿ ರೀ. ಸ್ವಲ್ಪ ಮಾಡ್ಕೊಂಡಿದ್ದು, ಯಾಕಂದ್ರೆ ಮನು ತಿನ್ನಂಗಿಲ್ಲಲ್ರಿ, ನಾನು ಮತ್ತು ತನು ಮತ್ತು ನಮ್ಮ ಮನೆಯವರು ಅಷ್ಟೇ ರೀ. ನನಗೂ ಮತ್ತು ಉಪವಾಸ ಇದ್ರೆ ತಿನ್ನಲ್ಲ, ಸಂಜೆಗೆ ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ, ಹೀಗಾಗಿ ಸ್ವಲ್ಪ ಹಿಟ್ಟು ಕಲಸಿದ್ದು. ಈಗ ರೆಡಿ ಆಗೈತೆ ನೋಡಿರಿ. ಒಂದು 10-15 ನಿಮಿಷ ಮುಚ್ಚಿಡ್ತೀನಿ. ಅಷ್ಟು ತನಕ ನಾನು ಶಾವಿಗೆ ಪಾಯಸ ಮತ್ತು ರೆಡಿ ಮಾಡ್ಕೊತೀನಿ ರೀ. ಹಾಗಾರಿ ಚಪಾತಿ ಮತ್ತು ತಿಪ್ರಿಕಾಯಿ ಪಲ್ಯ ಇನ್ನೂ ಐತಿ ಇಷ್ಟೊಕೊನೆ. ಈಗ ಹಿಟ್ಟು ರೆಡಿ ಆಗೈತೆ ನೋಡಿರಿ. ಮತ್ತು ಏನಂತಾರು ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪಾಯಸ ಮಾಡೋಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊತಿದ್ರಿ. ಅಂದರೆ ಯಾವಾಗಲೂ 1 by 1 ಕೆಲಸ ಮಾಡ್ತಾಯಿದ್ರೆ 1 hour ಒಳಗೆ ಎಲ್ಲ ಅಡುಗೆ ಕಂಪ್ಲೀಟ್ ಆಗೋತ್ರಿ. ಒಂದು ಮಾಡೋದು ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡೋದಂದ್ರೆ ಜಲ್ದಿ ಕೆಲಸ ಮುಗಿಯಂಗಿಲ್ಲ ರೀ. ನಾನು ಅಡುಗೆ ಮನೆಗೆ ಬಂದು ನಿಂತ ತಕ್ಷಣ 1 ತಾಸು ಒಳಗಡೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಬಿಡ್ತೀನಿ ನೋಡಿರಿ. ಯಾಕಂದರೆ ಹಿಂಗೆ ಮಾಡ್ಕೋತ ಕೂತ್ರೆ ನಂಗೆ ಬೇಸರ ಅನಿಸುತ್ತೆ. ಅದಕ್ಕಂತೇಳಿ ಪಟ್ ಅಂಥೇಳಿ ಅಡುಗೆ ರೆಡಿ ಮಾಡಿಬಿಟ್ಟು ಊಟ ಸ್ಟಾರ್ಟ್ ಮಾಡಿಬಿಡೋದು. 6:30ಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ. 7:30 ತನಕ ಅಡುಗೆ ಎಲ್ಲ ಕಂಪ್ಲೀಟ್ ಆಗ್ಬಿಡ್ತೈತಿ. ಅಂದರೆ ಜಾಸ್ತಿ 7:30ಕ್ಕಿಂತ ಮೊದಲೇ ಆಗ್ತೈತ್ರಿ. ಅಡುಗೆ ಎಲ್ಲ ರೆಡಿ ಮಾಡಿ ಆಮೇಲೆ ನೈವೇದ್ಯ ಹಿಡಿದು ಒಂದು 10 ನಿಮಿಷ ಕುಂತು ಆಮೇಲೆ ಊಟನ ಸ್ಟಾರ್ಟ್ ಮಾಡೋದು. ಈಗ ಪಾಯಸನ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಸಿಂಪಲ್ಲಾಗೆ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಬೊಗೋಣಿಗಿದ್ರೆ 1-2 ಚಮಚದಷ್ಟು ತುಪ್ಪ ಮತ್ತು ಕಟ್ ಮಾಡಿ ಇಟ್ಟಿದ್ದು ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಹುರ್ಕೋಬೇಕ್ರಿ. ದ್ರಾಕ್ಷಿ ಇದ್ರೆ ಅವನು ಹಾಕಿಬಿಟ್ಟು ಹುರ್ಕೊಂಡ್ರೆ ಆಗೋತ್ರಿ. ನನ್ನ ಮಗ ಅಂತೂ ಎಷ್ಟೇ ತಂದು ಇಟ್ಬಿಟ್ರು ದ್ರಾಕ್ಷಿ ಅಂದರೆ ಒಣ ದ್ರಾಕ್ಷಿ ಖಾಲಿನೇ ಮಾಡಿಬಿಡ್ತಾನು. ಮೊನ್ನೆನೇ 1 kg ತಂದಿದ್ದು ಆಲ್ರೆಡಿ ಖಾಲಿ ಆಗ್ಯಾವ್ರಿ.
ಈಗ ತುಪ್ಪದೊಳಗೆ ಅದು ಹುರ್ಕೊಂಡ ಮೇಲೆ ಬಾದಾಮಿ ಮತ್ತು ಗೋಡಂಬಿ ತೆಗೆದ್ಬಿಟ್ಟು ಅದು ತುಪ್ಪಕ್ಕನ ಶಾಂಗಿ ಹಾಕಿಬಿಟ್ಟು 1 ನಿಮಿಷ ಹುರ್ಕೋಬೇಕ್ರಿ. ಇವು ಆಲ್ರೆಡಿ ಸ್ವಲ್ಪ ಹುರಿದಿದ್ದನ ಇದ್ದು ರೀ ಶಾಂಗಿ, ಅದಕ್ಕಂತ ಜಾಸ್ತಿ ಹುರಿಯೋಕೆ ಹೋಗಲಿಲ್ಲ. ಸ್ವಲ್ಪ ಹುರ್ಕೊಂಬಿಟ್ಟು ಕಾಶಿಟ್ಟಿದ್ದು ಹಾಲು ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಅದು ಶಾಂಗಿ ಸಾಫ್ಟ್ ಆಗೋ ಮಟ್ಟ ಅಂದರೆ ಮೆತ್ತಗಾಗೋ ಮಟ್ಟ ಕುದಿಸ್ಬೇಕ್ರಿ. ಆಮೇಲೆ ಗೋಡಂಬಿ ಬಾದಾಮಿ ಹುರಿದಿಟ್ಟಿದ್ದು ಹಾಕಿಬಿಟ್ಟು ಅದು ಏನು ಬೆಲ್ಲನ ಕರಗಿಸ್ಬಿಟ್ಟು ಇಟ್ಟಿದ್ದೆ ಆದರೆ ಅದು ಹಾಕಿಬಿಟ್ರೆ ಆಯಿತು, ಶಾಂಗಿ ಪಾಯಸ ರೆಡಿ ಆಗುತ್ತೆ ನೋಡಿರಿ. ಅದು ಬೆಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದ್ಸಕ್ಕೆ ಹೋಗಂಗಿಲ್ಲ ನಾನು. ಈಗ ಪಾಯಸನೂ ರೆಡಿ ಐತೆ ನೋಡಿರಿ. ಈ ಕಡೆ ಬಟಾಣಿ ಮತ್ತು ಅನ್ನನ ಇಟ್ಟಿದ್ದೆ ಆದರೆ ಅದನ್ನು ರೆಡಿ ಆಗೈತೆ ನೋಡಿರಿ. ಅನ್ನದೊಳಗೆ ಇನ್ನೊಂದು ಸ್ವಲ್ಪ ನೀರಿದ್ದು ಮತ್ತು ಅದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು 1-2 ನಿಮಿಷ ಸಣ್ಣ ಉರಿ ಒಳಗೆ ಇಟ್ಟೆ. ಯಾಕೆಂದ್ರೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ರೀತಿ ಆಗಿದ್ದು. ಮ್ಯಾಲಿಂದ ಅಕ್ಕಿದ್ರೆ ಸ್ವಲ್ಪ ಬೆಂದಿತ್ತಿಲ್ಲ ಮತ್ತು ಕೆಳಗಡೆ ನೀರಿದ್ದು ರೀ. ಈಗ ಬಟಾಣಿ ಇದ್ರೆ ಮೆತ್ತಗೆ ಕುದ್ದಾವ ನೋಡ್ರಿ. ಈಗಿದ್ರೆ ಅದು ಏನು ನಾನು ಪೇಸ್ಟ್ ಮಾಡಿ ಇಟ್ಟಿದ್ದೆಲ್ಲ ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ, ಕೊತ್ತಂಬರಿ ಹಾಕಿಬಿಟ್ಟು ಅದೇ ಪೇಸ್ಟಿಗೆ 4 ಚಮಚದಷ್ಟು ಅಂದರೆ ನಾಷ್ಟ ಮಾಡೋ 4 ಚಮಚದಷ್ಟು ಬಟಾಣಿನ ಬೆನ್ಸಿದ್ದು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕ್ರಿ. ಅಂದರೆ ಅದು ಗ್ರೇವಿ ತಿಕ್ನೆಸ್ಗೋಸ್ಕರ ಈ ರೀತಿ ಮಾಡಬೇಕು. ಅದನ್ನ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ. ಈ ಕಡೆ ಒಗ್ಗರ್ನಿಗಿದ್ರೆ 1 ಚಮಚದಷ್ಟು ಎಣ್ಣೆ ಮತ್ತು ಜೀರಿಗೆ, ಅದಕ್ಕೆ ಸ್ವಲ್ಪ ಕಸೂರಿ ಮೆಂತಿ ರೀ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡು ಪೇಸ್ಟ್ ಮಾಡಿಟ್ಟಿದ್ದು ಹಸಿಮೆಣ್ಸಿನ್ಕಾಯಿ ಮತ್ತು ಬಟಾಣಿನ ಹಾಕಿಬಿಡ್ಬೇಕ್ರಿ. ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಬೇಕಂದ್ರೆ ಜಾಸ್ತಿ, ಅಂದರೆ ಸ್ವಲ್ಪ ಗ್ರೇವಿ ತಿಕ್ ಬೇಕಂದ್ರೆ ಸ್ವಲ್ಪ ಬಟಾಣಿ ಜಾಸ್ತಿ ಹಾಕಿಬಿಟ್ಟು ರುಬ್ಕೋಬೋದು ರೀ. ಇಲ್ಲಾಂದ್ರೆ ಗೋಡಂಬಿನ ನೆನೆಸ್ಬಿಟ್ಟು ಹಾಕಿ ರುಬ್ಕೊಂಡ್ರಂತೂ ಇನ್ನೂ ಡಬಲ್ ಟೇಸ್ಟ್ ಆಗೋತ್ರಿ. ಬಟ್ ನನಗೆ ನೆನೆಸಾಕೊಂಡು ನೆನಪಾಗಿತ್ತಿಲ್ಲ, ಹಾಕಕ್ಕೆ ಹೋಗಿಲ್ಲ ರೀ. ಬಟಾಣಿ ಮತ್ತು ಮೆಣಸಿನ್ಕಾಯಿ ಅದು ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ ಕುದಿಸಿಟ್ಟಿದ್ದೀನೋ ಸ್ವಲ್ಪ ಬಟಾಣಿ ಇದ್ದು ಅಲ್ರಿ, ಅವನ್ನ ಹಾಕಿಬಿಟ್ಟು ಸ್ವಲ್ಪ ಮಸಾಲ ಹಾಕ್ತೀನಿ ರೀ. ಅಂದರೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ರೀ. 1 ಚಮಚದಷ್ಟು ಧನಿಯಾ ಪುಡಿ ರೀ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ರೀ, ಮತ್ತು ಸ್ವಲ್ಪ ಆಮ್ಚೂರು ಪುಡಿ ರೀ. ನೀವು ಟೊಮೆಟೊ ಆದ್ರೂ ಹಾಕ್ಬೋದು, ಅಂದರೆ ನಾವು ಸ್ವಲ್ಪ ಅದೇನು ಬಟಾಣಿ ರುಬ್ಕೊತೀವಲ್ರಿ ಆವಾಗನ 1-2 ಟೊಮೆಟೊ ರುಬ್ಬಿಟ್ಟು ಹಾಕ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಆಮ್ಚೂರು ಪುಡಿ ಹಾಕಿದ್ದೀನಿ ರೀ, ಅಂದರೆ ಹುಳಿ ಇದ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತೇಳಿ ಹಾಕಿಬಿಟ್ಟು 1-2 ನಿಮಿಷ ಚಲೋತ್ನಾಗೆ ಕುದಿಸ್ಕೋಬೇಕು ನೋಡಿರಿ. ಚಲೋತ್ನಾಗ ಕುದಿಸ್ಕೊಂಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗೆ ಬಟಾಣಿ ಗ್ರೇವಿ ರೆಡಿ ಆಗುತ್ತೆ ನೋಡಿರಿ. ಸಿಂಪಲ್ಲಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ ರೀ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ನನ್ನ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗಿತ್ತು. ಈಗ ರೆಡಿ ಆಗೈತೆ ನೋಡಿರಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಪುರಿ ಅಷ್ಟು ಮಾಡ್ಕೊಂಬಿಟ್ರೆ ಅಡುಗೆ ರೆಡಿ ಐತೆ ನೋಡಿರಿ. ಸಿಂಪಲ್ಲಾಗೆ ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ, ಈ ರೀತಿ ಮಾಡ್ಕೊಂಬಿಡ್ಬೋದು. ಮಸ್ತಾಗಿ ಮಸಾಲ ಪುರಿನೂ ಮಾಡ್ಕೊಳಕತ್ತೀನಿ ನೋಡಿರಿ. ಇನ್ನು ಹಿಟ್ಟು ಕಲಸಿ ಇಟ್ಟಿದ್ದೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ಕೊಂಬಿಟ್ಟು ಪುರಿ ಲಟ್ಟಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಬಿಟ್ರೆ ಮಸ್ತಾಗೆ ಮಸಾಲ ಪುರಿನೂ ರೆಡಿ ಆಗ್ತೈತೆ ನೋಡಿರಿ. ನಮ್ಗೆ ಪುರಿ ಜಾಸ್ತಿ ಎಣ್ಣೆ ಹೀರ್ಕೋಬಾರ್ದಂದ್ರೆ ಸ್ವಲ್ಪ ಹಿಟ್ಟನ್ನು ಗಟ್ಟಿ ಕಲಿಸ್ಬೇಕ್ರಿ. ಮತ್ತು ಅಡುಗೆ ಸೋಡಾ ಹಾಕಕ್ಕೆ ಹೋಗಬಾರ್ದು. ಅಂದ್ರೆ ಒಬ್ಬೊಬ್ಬರು ಉಬ್ಲಿ ಅಂತೇಳಿ ಸೋಡಾನ ಹಾಕಿಬಿಟ್ಟು ಹಿಟ್ಟು ಕಲಿಸ್ತಾರೆ. ಸೋಡಾ ಹಾಕಿಬಿಟ್ಟು ಹಿಟ್ಟು ಕಲಿಸ್ಬಿಟ್ರೆ ಎಣ್ಣೆ ಹೀರ್ಕೊಂತಾವು ಮತ್ತು ಪುರಿ ತಿನ್ನಕ್ಕೂ ಒಲ್ಲ ಅನ್ಸುತ್ತೆ, ಜಾಸ್ತಿ ತಿನ್ನಕ್ಕೂ ಆಗಂಗಿಲ್ಲ. ಅದಕ್ಕಂತೇಳಿ ಸೋಡಾ ಹಾಕಕ್ಕೆ ಹೋಗಬಾರ್ದು. ಈಗ ನಮ್ಗೆ ಎಷ್ಟು ಸೈಜಿನ ಪುರಿ ಬೇಕಲ್ಲ ಲಟ್ಟಿಸ್ಬಿಟ್ಟು ಫ್ರೈ ಮಾಡ್ಕೊಂಡ್ರಾಯ್ತು. ನಾನು ಸಣ್ಣ ಸಣ್ಣನೇ ಮಾಡ್ಕೊಂಡಿದ್ರೆ ಹಾಗಾದ್ರೆ ಎಷ್ಟು ಮಸ್ತಾಗೆ ಬರ್ತಾವೆ. ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿರ್ತಾವೆ ರೀ, ಸಾಫ್ಟಾಗಿರ್ತಾವೆ. ಅಂದರೆ ನಾವು ಡೈಲಿ ಮಾಡೋ ಪುರಿಕ್ಕಿಂತ ಸ್ವಲ್ಪ ಕಡ್ಲೆ ಹಿಟ್ಟು ಹಾಕಿರ್ತೀವಲ್ಲ, ಸ್ವಲ್ಪ ಸಾಫ್ಟಾಗಿರ್ತಾವೆ ರೀ. ಈಗ ಎಲ್ಲನ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ. ಮಾಡಿಬಿಟ್ಟು ನೈವೇದ್ಯ ಹಿಡಿದು ಊಟ ಮಾಡೋದು. ಹಾಗಾದ್ರೆ ಎಷ್ಟು ಮಸ್ತಾಗೆ ರೆಡಿ ಅದು ಪೂರಿ. ಆಲ್ಮೋಸ್ಟ್ ಎಲ್ಲ ಅದು ನೋಡಿರಿ. ಇನ್ನೊಂದು 2 ಅದಾವು ಫ್ರೈ ಮಾಡ್ಕೊಂಬಿಟ್ರೆ ಆಯಿತು, ಅಡುಗೆ ಕೆಲಸ ಕಂಪ್ಲೀಟ್ ಆಯಿತು. ಅಡುಗೆ ಕೆಲಸ ಕಂಪ್ಲೀಟ್ ಆದಮೇಲೆ ಫುಲ್ ಖುಷಿ ಆಗುತ್ತೆ. ಫಸ್ಟಿಗಿದ್ರೆ ಅದನ್ನ ಮಾಡ್ಬೇಕು ಇದು ಮಾಡ್ಬೇಕಂತ ಅನಿಸ್ತಾ ಇರ್ತೈತಿ. ಅಂದರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಫುಲ್ ಖುಷಿ ಆಗ್ತೈತಿ ನೋಡಿರಿ. ಈಗ ಅಡುಗೆ ರೆಡಿ ಆದಮೇಲೆ ಫಸ್ಟಿಗೆ ನೈವೇದ್ಯನ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ರೆ ಇತ್ತು. ನಮ್ಮ ತಂಗಿ ಮಗಳನ್ನೂ ಬಂದಿದ್ಲು, ದೊಡ್ಡಮ್ಮ ನಾನು ಊಟ ಮಾಡ್ತೀನಿ ಅಂತ ಅನ್ನಕತ್ತಿದ್ಲು. ಅಂದ್ರೆ ಆಕಿ ಪುರಿ ಅಂದರೆ ಇಷ್ಟ ಆಗ್ತೈತೆ ಅಲ್ರಿ, ಅದಕ್ಕೆ ದೇವ್ರ ನೈವೇದ್ಯ ಹಿಡಿದ್ಬಿಟ್ಟು ಹಚ್ಕೊಡ್ತೀನಪ್ಪಿ ಅಂತ ಅಂದೆ ರೀ. ಈಗ ಫಸ್ಟಿಗೆ ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಎಲ್ಲ ಅಡುಗೆ ಮಾಡಿಬಿಟ್ಟು ದೇವ್ರ ನೈವೇದ್ಯ ಹಿಡಿದ್ಬಿಟ್ರೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತೆ ನೋಡಿರಿ. ಏನೋ ಮನ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಈಗ ನೈವೇದ್ಯನೂ ಮಾಡಿಬಿಟ್ಟು
ಪ್ಲೇಟ್ ಹಚ್ಕೊಳಕತ್ತೀನಿ ನೋಡ್ರಿ. ನಮ್ಮ ತಂಗಿ ಮಗಳಿಗೆ ಫಸ್ಟಿಗೆ ಹಚ್ಕೊಟ್ಬಿಟ್ಟು ಆಮೇಲೆ ನಾನು ಪ್ಲೇಟ್ ಹಚ್ಕೊಂಡು ಒಂದು ಫೋಟೋ ತೆಗೆದ್ಬಿಟ್ಟು ಊಟನ ಸ್ಟಾರ್ಟ್ ಮಾಡಬೇಕು. ತಿಪ್ರಿಕೆ ಪಲ್ಯ ಅಂತೂ ಭಾಳ ಮಸ್ತಾಗಿ ತಿನ್ನಕತ್ತಿದ್ರೆ ಅದಕ್ಕಂತೇಳಿ ನಾನು ತಿಪ್ರಿಕೆ ಪಲ್ಯ ಟೇಸ್ಟ್ ನೋಡ್ಬೇಕಂತ ಪಲ್ಯನೂ ಹಚ್ಕೊಂಡ್ಬಿಟ್ಟು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಪುರಿನೂ ಎಷ್ಟು ಮಸ್ತ್ ಕಾಣಕತ್ತಾವು, ನೋಡ್ತಾ ಇದ್ರೇ ತಿನ್ಬೇಕಂತ ಅನ್ಸುತ್ತೆ. ನಮ್ಮ ತಂಗಿ ಮಗಳಿಗೆ ಕೇಳಿದೆ ಹೆಂಗಾಗೈತಿ ಅಂತೇಳಿ, ಭಾಳ ಮಸ್ತಾಗೈತೆ ಅಂತ ರಿಯಾಕ್ಷನ್ ಮಾಡಿ ತೋರ್ಸಾಕತ್ತಿದ್ಲು. ಹಾಗೆ ರೀ ಇನ್ನು ನಾವು ಊಟನ ಸ್ಟಾರ್ಟ್ ಮಾಡೋದು. ನಮ್ಮ ತನು ಇದ್ರೆ ನಾನೇ ಹಚ್ಕೊತೀನಿ ಮಮ್ಮಿ ಪ್ಲೇಟ್ ಅಂತೇಳಿ ಅಂದ್ರಿ. ಆಯ್ತಪ್ಪ ಹಚ್ಕೊ ಅಂತ ಹೇಳಿದೆ ರೀ. ಯಾಕಂದ್ರೆ ನಾನು ಹಚ್ಚಿದ ಅಷ್ಟೊಂದು ಮನ್ಸಿಗೆ ಬರೋಂಗಿಲ್ಲ, ಅವ್ರಿಗೇನು ಇಷ್ಟ ಅಲ್ಲ, ಅವ್ರು ಹಚ್ಕೊತಾರಂತೆ ನಾನು ಸುಮ್ಮನೆ ಆದೆ ರೀ. ಹಾಗಾದ್ರೆ ಪ್ಲೇಟ್ ಹಚ್ಕೊಂಡು ತಾನೂ ಇಟ್ಟಾಳು. ಈಗ ಊಟನ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ಊಟ ಮಾಡೋದು ಬರೀ ಮಸ್ತಿಗೆ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.